ದಿನಾಂಕ 4/10/2025 ರಾತ್ರಿ 8:45 ಗಂಟೆ ಸುಮಾರಿಗೆ ಒಬ್ಬರು ಮಹಿಳೆ ದೂರನ್ನು ನೀಡಿದ್ದಾರೆ. ಆ ದೂರನ್ನು ಹೇಮಂತ್ ಕುಮಾರ್ ಅನ್ನೋ ಒಬ್ಬ ನಿರ್ಮಾಪಕ ಸಹ ನಿರ್ದೇಶಕರ ವಿರುದ್ಧ ನೀಡಿದ್ದಾರೆ. ಇದರನ್ವಯ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 122/2025 ಪ್ರಕರಣ ದಾಖಲಾಗಿದೆ. ದೂರಿನ ಸಾರಾಂಶ ಏನಂತಂದ್ರೆ, ಇವರು ಏನು ಆರೋಪಿತರಿದ್ದಾರೆ, ಇವರು ಫಿರ್ಯಾದಿದಾರರಿಗೆ ದಿನಾಂಕ 30/4/2022 17/9/2025 ಇವರಿಗೆ ನಿರಂತರವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಹರಾಸ್ಮೆಂಟ್ ಮಾಡಿರೋದು, ಆಮೇಲೆ ಬೈದಿದ್ದು, ಕೆಲವು ವ್ಯಕ್ತಿಗಳನ್ನು ಅವರಿಗೆ ಹಿಂಬಾಲಿಸಿ ಬೆದರಿಕೆ ಹಾಕಿದ್ದು, ಇವನ್ ಕೆಲವು ಸಾರಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದು, ಈ ರೀತಿ ಇನ್ಗ್ರೀಡಿಯೆಂಟನ್ನು ಇಟ್ಕೊಂಡು ಅವರು ದೂರನ್ನು ನೀಡಿದ್ದಾರೆ. ಈ ದೂರಿನನ್ವಯ ನಾವು ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ ಮತ್ತು ಈ ಪ್ರಕರಣದ ಆರೋಪಿತನನ್ನು ದಿನಾಂಕ 5/10/2025 ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇವರು ಅಂದ್ರೆ ನಿರ್ಮಾಪಕರಾಗಿ ಇವರೇನೊಂದು ಮೂವಿ ರಿಚಿ ಅಂತ ಒಂದು ಚಿತ್ರದ ನಾಯಕಿಯಾಗಿ ಅಭಿನಯಿಸಲಿಕ್ಕೆ ಇವರಿಗೆ ಏನು ಒಟ್ಟು 2 ಲಕ್ಷ ಸಂಭಾವನೆಯನ್ನ ಕೊಡ್ಲಿಕ್ಕೆ ಒಪ್ಕೊಂಡು ಅದರಲ್ಲಿ ಮುಂಗಡವಾಗಿ 60,000 ಕೊಟ್ಟಿದ್ರು ಮತ್ತು ಒಂದು 50,000 ರೂಪಾಯಿದು ಚೆಕ್ ಅನ್ನು ಕೂಡ ಕೊಟ್ಟಿದ್ರಂತೆ. ಬಟ್ ಅದು ಚೆಕ್ ಕೂಡ ಬೌನ್ಸ್ ಆಗಿದೆ ಮತ್ತು ಈ ಒಂದು ವಿಷಯದಲ್ಲಿ ಇವರು ಹರಾಸ್ಮೆಂಟ್ ಮಾಡ್ತಾ ಇರೋದಕ್ಕೆ ಅವರು ಮೂವಿಯಲ್ಲಿ ನಟಿಸ್ಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ಏನು ಮಂಡಳಿ ಇದೆ, ಇವ್ರದ್ದು ಸಂಬಂಧಪಟ್ಟ ನಿರ್ಮಾಪಕ ಮಂಡಳಿ ಇದೆ, ಫಿಲ್ಮ್ ಚೇಂಬರ್ ಮಂಡಳಿಯವರು ಕೂಡ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿ ಮೂವಿಯನ್ನು ಮುಗಿಸ್ಲಿಕ್ಕೆ ಇವರಿಗೆ ಸಹಕರಿಸಲಿಕ್ಕೆ ಕೋರಿದ ಮೇರೆಗೆ ಆ ರೀತಿ ಮೂವಿ ಚಿತ್ರೀಕರಣ ಕೂಡ ಮುಗಿದಿದೆ. ಆದರೆ ಬೇರೆ ಬೇರೆ ಸಮಯದಲ್ಲಿ ಇವರು ಏನು ಒಂದು ಡಿನ್ನರ್ ಪಾರ್ಟಿ ಮತ್ತೊಂದು ಮಾಡೋ ಟೈಮಲ್ಲಿ ಏನು ಕೆಲವು ಅಸಭ್ಯವಾಗಿ ಇರೋ ಹಾಗೆ ವಿಡಿಯೋಗಳನ್ನು ಮಾಡಿಕೊಂಡು ಅಥವಾ ಅದನ್ನು ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿ ನಿರಂತರವಾಗಿ ತನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಅದರನ್ನು ನಾವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದೀವಿ. ಥ್ಯಾಂಕ್ ಯು.